ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪೀಡ್ ಶೆಟ್ಟಿ ಚಾನಲ್. ನನ್ನ ನೆಚ್ಚಿನ ವ್ಯೂವರ್ಸ್ ಇಬ್ರು ಕ್ವಶನ್ ಮಾಡಿದ್ರು, ಮೇಡಮ್ ನಿಮ್ಮ ದಿಬ್ಬಣ ಪೂರ್ವಭಾವಿ ಸಭೆ ವಿಡಿಯೋ ನೋಡಿದ್ಮೇಲೆ ನಮ್ಗೆಲ್ಲ ದಿಬ್ಬಣ ಅಂದ್ರೆ ಏನಂತ ಅರ್ಥ ಆಗಿಲ್ಲ ಅಂತ. ಸೊ ನಿಮ್ಗೋಸ್ಕರ ನಾನು ಇವತ್ತು ದಿಬ್ಬಣ ಅಂದ್ರೆ ಹೇಗಿರುತ್ತೆ, ದಿಬ್ಬಣ ಅಂದ್ರೆ ಏನು ಅನ್ನೋದನ್ನ ಈ ನನ್ನ ವ್ಲಾಗ್ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಮರಿದೆ ಕೊನೆ ತನಕ ನನ್ನ ವ್ಲಾಗ್ ನ ನೋಡಿ ಅಂತ ಹೇಳ್ತಾ, ಹಾಗೇನೆ ದಯವಿಟ್ಟು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನಮ್ಮ ದಿಬ್ಬಣ ಕಾರ್ಯಕ್ರಮಕ್ಕೆ ಆಲ್ರೆಡಿ ನಾವೆಲ್ಲ ರೆಡಿ ಆಗ್ತಾ ಇದೀವಿ. ನಮ್ಮೂರಲ್ಲಿ ದಿಬ್ಬಣ ಅಂದ್ರೆ ಆಕ್ಚುಲಿ ಮದುವೆ ಸಮಾರಂಭಕ್ಕೆ ವಧು ಮತ್ತೆ ವರ ಅಂದ್ರೆ ಹುಡುಗ ಹುಡುಗಿ ಹೊರಡುವಾಗ ಅವ್ರ ಜೊತೆ ಗುಂಪಲ್ಲಿ ಒಂದಿಷ್ಟು ಜನ ರಿಲೇಷನ್ಸ್ ಫ್ರೆಂಡ್ಸ್ ಎಲ್ಲರೂ ಒಟ್ಟಿಗೆ ರೆಡಿ ಆಗ್ಬಿಟ್ಟು ಅದ್ದೂರಿಯಾಗಿ ಅವ್ರನ್ನ ಚೌಲ್ಟ್ರಿ ತನಕ ಕರ್ಕೊಂಡು ಹೋಗುವಂತಹ ಒಂದು ಕಾರ್ಯಕ್ರಮಕ್ಕೆ ದಿಬ್ಬಣ ಅಂತ ಹೇಳ್ತೀವಿ. ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮದಿ ದಿಬ್ನ ಹೊರಡ್ತಾ ಮದಿ ದಿಬ್ನ ಜೊತೆನೆ ಹೋದ್ರ್ಯಾ ಅಂತೆಲ್ಲ ಕೇಳ್ತಾರೆ ಊರ್ ಕಡೆ. ಸೊ ಅದೇ ಕಾನ್ಸೆಪ್ಟ್ ನ ನಾವ್ ಇವತ್ತು ಇಲ್ಲಿಂದ ಅಂದ್ರೆ ನಮ್ಮ ಯಲಹಂಕ ವಲಯದಿಂದ ನಮ್ಮ ಅರಮನೆ ಮೈದಾನದ ತನಕ ದಿಬ್ಬಣನ ಇವತ್ತು ಕರ್ಕೊಂಡು ಹೋಗ್ಬೇಕಾಗಿದೆ ಕುಂದಾಪುರ ಕನ್ನಡ ಹಬ್ಬಕ್ಕಾಗಿ. ಸೊ ನಾವೇನ್ ಮಾಡೋಣ ಅಂತ ಅನ್ಕೊಂಡ್ವಿ, ಇಲ್ಲಿ ವಧುವರ ಇಲ್ಲ ಅಲ್ವಾ. ಸೊ ಹಾಗಾಗಿ ವಧುವರರ ಬದಲಿಗೆ ನಾವು ಮಹಿಷಾಸುರ, ದೇವಿ, ಹಾಗೆ ದೇವಿ ಇದ್ಮೇಲೆ ವಾಹನವಾಗಿ ಸಿಂಹ, ಇವ್ರು 3 ಜನನ ನಾವು ನಮ್ಮ ಟ್ಯಾಬ್ಲೋದಲ್ಲಿ ದಿಬ್ಬಣದ ಜೊತೆಗೆ ನಾವು ಅರಮನೆ ಮೈದಾನವನ್ನು ಇವತ್ತು ತಲುಪಬೇಕಾಗಿದೆ. ಸೊ ಹೇಗಿರುತ್ತೆ ಅನ್ನೋದನ್ನ ನೀವು ಇವತ್ತು ನೋಡ್ತಾ ಬರ್ಬೋದು ನನ್ನ ಜೊತೆ. ನಮ್ಮೂರ ಹಬ್ಬ ಅಂದ್ಮೇಲೆ ಡೋಲು ಚಂಡೆ ಬೇಕೇ ಬೇಕು ಅಲ್ವಾ. ಹಾಗೆ ನಮ್ಮ ದಿಬ್ಬಣಕ್ಕೆ ಸೌಂಡ್ ಇಲ್ದ ಇದ್ರೆ ಆಗದಂತೂ ಇಲ್ವೇ ಇಲ್ಲ. ಸೊ ಇದು ನಮ್ಮೂರಿನ ವಿಶೇಷವಾಗಿರುವಂತಹ ಒಂದು ಟೀಮ್ ಡೋಲು ಮತ್ತೆ ಚಂಡೆ ಜೊತೆ. ವಾವ್ ಅನ್ಸ್ತಾ ಇತ್ತು ನನಗೆ. ಆ ಸೌಂಡ್ ಕೇಳಿಸ್ಕೊಂಡಾಗೇನೆ ತುಂಬಾ ಖುಷಿ ಆಗ್ತಾ ಇತ್ತು. ನಮ್ಮೂರಿನ ಹಬ್ಬಕ್ಕೆ ಹೋಗಿದ್ದೀನೇನೋ ಅಥವಾ ನಮ್ಮನೆಯಲ್ಲಿ ಗೃಹ ಪ್ರವೇಶ ಆಗುವಾಗ ಏನೋ ಈ ತರ ಸೌಂಡ್ ಕೇಳಿಸ್ಕೊಂತಿರುವಂತದ್ದು ನೆನಪಾಗೋದು ಇಲ್ಲ. ನಮ್ಮೂರ ಗ್ರಾಮದ ಹಬ್ಬದ ಟೈಮ್ಗಳಲ್ಲಿ ಈ ಡೋಲು ಮತ್ತೆ ಚಂಡೆ ಸೌಂಡ್ ಕೇಳಿಸ್ಕೊಳ್ಳೋದು ಎಲ್ಲ ನೆನಪಾಗ್ತಾ ಇತ್ತು. ಖುಷಿನೇ ಆಗ್ತಾ ಇತ್ತು. ಮಕ್ಳಿಗೆಲ್ಲ ತುಂಬಾ ಖುಷಿ ಆಗ್ತಿತ್ತು. ಕುಣಿಬೇಕು ಅಂತ ಟ್ರೈ ಮಾಡ್ತಾ ಇದ್ರು, ನಾಚ್ಕೋತಾ ಇದ್ರು. ಇನ್ನೇನು ನಾವು ಹೊರಡ್ಬೇಕಲ್ವಾ. ಹುಟ್ಟೂರು ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ ನೋಡಿ. ಇವರು ಕೂಡ ಖುಷಿಯಿಂದ ನಾನು ಡೋಲ್ ಬಾರಿಸ್ತೀನಿ ಅಂತ ಬಾರಿಸ್ತಾ ಇದ್ರು. ಒಬ್ರೊಬ್ರಾಗಿನೇ ಎಲ್ರು ಕಳಸ ಹಿಡ್ಕೊಂಡು ರೆಡಿ ಆಗ್ವಿ. ನನ್ ಜೊತೆ ಬರ್ತಾ ಇರೋರು ಬಂದು ಪ್ರತಿಮಾ ಅಕ್ಕ ಅಂತ. ಇವರು 23 ವರ್ಷದಿಂದ ನೇಸರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನ ಮಾಲೀಕರಾಗಿ ವರ್ಕ್ ಮಾಡ್ತಿದ್ದಾರೆ. ಹಾಗೆ ನಮ್ಮ ದೇವಿನೂ ಕೂಡ ರೆಡಿ ಆಯ್ತು. ದೇವಿ ಜೊತೆ ನಾವೆಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಕಳಸ ಹಿಡ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ನಮ್ಮ ಮಹಿಷಾಸುರ, ದೇವಿ ಹಾಗೆ ಸಿಂಹದ ಜೊತೆ ನಮ್ಮ ದಿಬ್ಬಣವನ್ನು ಇವತ್ತು ಇಲ್ಲಿಂದ ಅರಮನೆ ಮೈದಾನಕ್ಕೆ ತಗೊಂಡು ಹೋಗೋದಕ್ಕೆ ಎಲ್ರು ಸಿದ್ಧವಾಗಿದ್ದೀವಿ. ನೋಡ್ತಾ ಇದ್ದೀರಲ್ವಾ, ಖುಷಿಯಾಗಿ ರೆಡಿ ಆಗಿದ್ದೀವಿ. ತುಂಬಾ ಚೆನ್ನಾಗಿ ಮನಸ್ಸಿಗೆ ಖುಷಿ ಆಗ್ತಾ ಇತ್ತು. ವಾವ್, ಇನ್ನೇನು ಈ ರೀತಿ ಎಲ್ಲ ನಾವು ಸದ್ದು ಗದ್ದಲದಿಂದ ನಮ್ಮ ಊರು ಕನ್ನಡ ಅಂದ್ರೆ ಕುಂದಾಪುರ ಕನ್ನಡವನ್ನು ಇಲ್ಲಿ ತನಕ ಬೆಳೆಸ್ಕೊಂಡು ಬಂದಿದೀವಲ್ವಾ ಅನ್ನೋದು ಒಂದು ತುಂಬಾ ಖುಷಿ ವಿಚಾರ. ಇವತ್ತು ವಧು ವರರ ಬದಲಿಗೆ ನಮ್ಮ ದೇವರುಗಳ ಜೊತೆ ನಮ್ಮ ದಿಬ್ಬಣವನ್ನು ಶುರು ಮಾಡಾಯ್ತು ಅಲ್ವಾ. ನೋಡ್ತಾ ಇದ್ದೀರಾ. ಹಾಗೆ ಇನ್ನೇನು ನಮ್ಮ ಟ್ಯಾಬ್ಲೋ ಜೊತೆ ಹೊರಡ್ಬೇಕಾಗಿದೆ. ಹೊರಡಗಿಂತ ಮುಂಚೆನೆ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ನಮ್ಮ ಆರಾಧ್ಯ ದೇವರುಗಳಿಗೆ ನಮಿಸುತ್ತಾ ಹಾಗೆ ಅಲ್ಲಿ ಏನೇನ್ ಕಡೆಯಿಂದ ಮಾಡಬೇಕು ಅಂತ ಅಂದ್ರೆ ನಾವಿಲ್ಲಿಂದ ಹೊರಟಾಗ ಯಾವ ರೂಟ್ ನ ಫಾಲೋ ಮಾಡ್ತಾ ಇದೀವಿ, ಎಲ್ಲಿ ಸ್ಟಾಪ್ ಮಾಡ್ಬೇಕಾಗತ್ತೆ ನಮ್ಮ ದಿಬ್ಬಣ ಕಾರ್ಯಕ್ರಮದ ಮಧ್ಯದಲ್ಲಿ, ಆಮೇಲೆ ಯಾವ ರೀತಿ ನಾವು ಅಲ್ಲಿ ರೀಚ್ ಆಗೋ ತನಕ ಯಾವ ರೀತಿ ಪ್ರೊಸೆಷನ್ ಅಲ್ಲಿ ಭಾಗವಹಿಸಬೇಕು, ಏನೇನ್ ಟ್ರಾಫಿಕ್ ರೂಲ್ಸ್ ನ ನಾವು ಪರ್ಮಿಷನ್ ತಗೊಂಡ್ಬಂದಿದೀವಿ ಅನ್ನೋದ್ರ ಬಗ್ಗೆ ನಮ್ಮ ರಾಘವೇಂದ್ರ ಶೆಟ್ಟಿ ಅಂದ್ರೆ ರಾಘು ಅಣ್ಣ ಅಂತಾನೆ ಕರಿತೀವಿ, ಅವರೆಲ್ರಿಗೂ ಗೈಡ್ ಮಾಡ್ತಾ ಇದ್ರು. ಅದನ್ನೆಲ್ಲ ಕೇಳಿಸ್ಕೊಳ್ತಾ ನಾವೆಲ್ರೂ ಹೊರಡೋದಕ್ಕೆ ಸಿದ್ಧವಾದ್ವಿ. ನಾನ್ ಹೇಳಿರುವ ಹಾಗೇನೆ ಹುಡುಗ ಹುಡುಗಿ ಜೊತೆ ಒಟ್ಟಾಗಿ ಗುಂಪಲ್ಲಿ ಒಂದಿಷ್ಟು ಜನ ರಿಲೇಷನ್ಸ್ ಹೋಗೋದಂತ ಹೇಳಿದ್ನಲ್ವಾ. ನೋಡಿ, ಅದೇ ತರ ನಾವಿಷ್ಟು ಜನ ಫ್ರೆಂಡ್ಸ್ ಸದಸ್ಯರುಗಳು ನಮ್ಮೂರಿನವರೇ ಎಲ್ರು ಆಗಿರುವವರು ನಾವು ನಮ್ಮ ಮಹಿಷಾಸುರ, ದೇವಿ ಮತ್ತೆ ನಮ್ಮ ಸಿಂಹದ ಜೊತೆ ಹೊರಟು.
ಮೊದಲಿಗೆ ನಮ್ಮ ದೇವರುಗಳಿಗೆ ವಂದಿಸುತ್ತಾ ಇವಾಗ ಪೂಜೆ ಮಾಡ್ಬೇಕಾಗಿದೆ. ಪಾಪ ಮಹಿಷಾಸುರಗೆ ತುಂಬಾ ಸುಸ್ತಾಗಕ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಕಾಸ್ಟ್ಯೂಮ್ ತುಂಬಾ ಹೆವಿ ಇದೆ, ಮೇಕಪ್ ಕೂಡ ತುಂಬಾ ಹೆವಿ ಆಗಿರುತ್ತಲ್ವಾ, ಅವ್ರಿಗೆ ಮ್ಯಾನೇಜ್ ಮಾಡಕ್ಕೆ ಕಷ್ಟ ಆಗ್ಬಹುದು. ತುಂಬಾ ಬಿಸಿಲು ಕೂಡ ಇದೆ ಇವತ್ತು. ಸೊ ನಾವೆಲ್ಲರೂ ಸೇರ್ಕೊಂಡು ಕಳಸ ಎಲ್ಲ ನಮ್ಮ ಟ್ಯಾಬ್ಲೋ ಮುಂದೆ ಇಟ್ಬಿಟ್ಟು ಇವಾಗ ಪೂಜೆ ಮಾಡ್ತಾ ಇದೀವಿ. ನಮ್ಮೂರ ದೈವ ದೇವರುಗಳನ್ನು ನೆನೆಯುತ್ತಾ ನಮ್ಮ ಪೂಜೆಯನ್ನು ಶುರು ಮಾಡಿ. ಶಿವ ಸಂಭೂತ ಭುವಿ ಸಂಜಾತ ನಂಬಿದವಗೆಂಬು ಕೊಡುವವನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ. ಯಾವುದೇ ವಿಘ್ನಗಳು ಬರದೇ ಇರುವ ಹಾಗೆ ನಮ್ಮ ಆನೆಗುಡ್ಡೆ ವಿನಾಯಕನಿಗೆ ನಮಿಸುತ್ತಾ ನಮ್ಮೆಲ್ಲರ ಪಯಣ ಯಲಹಂಕದಿಂದ ಅರಮನೆ ಮೈದಾನದ ಕಡೆಗೆ ವಾಹನಗಳ ಜೊತೆ ಎಲ್ರೂ ಖುಷಿಯಾಗಿ ಹೊರಡ್ತಾ ಇದೀವಿ. ಕುಂದಾಪುರ ಕನ್ನಡ ಅಂದ ತಕ್ಷಣ ಎಲ್ರು ಅದು ಯಾವ ತರ ಕನ್ನಡ ಅಂತ ಕೇಳೋರಿದ್ದಾರೆ. ನಾನ್ ಹೇಳ್ತೀನಿ ಕೇಳಿ, ನೀವೆಲ್ಲ ನಾವು ಹೋಗ್ಬೇಕು ಅನ್ನೋದಾದ್ರೆ ನಾವು ಕುಂದಾಪುರದವರು, ನಾನು ಹೊಯ್ಕ್ ಅಂತೀವಿ. ನೀವು ಬರ್ಬೇಕು ಅನ್ನೋದಾದ್ರೆ ನಾವು ಕುಂದಾಪುರದವರು ಬರ್ಕ್ ಅಂತೀವಿ. ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದಾಗ ಯಾವ ಫಂಕ್ಷನ್ ಆದ್ರೇನು, ಯಾವ ಬೇರೆ ಇವೆಂಟ್ ಆದ್ರೇನು ಅಲ್ವಾ, ಅದ್ರಲ್ಲೂ ನಾವು ಲೇಡೀಸ್ ಕೇಳ್ಬೇಕಾ, ಖುಷಿ ಆದ್ರಂತೂ ಡ್ಯಾನ್ಸ್ ಮಾಡೇ ಮಾಡ್ತೀವಿ ನೋಡಿ. ಅದೇ ತರ ನಾವು ಮುಂಚೆ ಕಾಲೇಜಲ್ಲಿ ಇರುವಾಗ ಅಥವಾ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋದಾಗ ಮಾಡ್ತಾ ಇರೋ ರೀತಿನೇ ಎಲ್ರು ಸಾಂಗ್ ಹಾಕೊಂಡು ಡ್ರೈವರ್ಗೆ ಬೇರೆ ಸಾಂಗ್ ಹಾಕಿ ಅದ್ ಹಾಕಿ ಇದ್ ಹಾಕಿ ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ನಮ್ಮ ಅರಮನೆ ಮೈದಾನವನ್ನು ತಲುಪೇ ಬಿಟ್ವಿ. ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇರುವಂತಹ ಕುಂದಾಪುರದವರು ಎಲ್ಲರೂ ಇವತ್ತು ಸೇರ್ಬಿಟ್ಟಿದ್ರು. ಕ್ರೌಡ್ ತುಂಬಾನೇ ಇತ್ತು ಎಂಟ್ರೆನ್ಸ್ ಅಲ್ಲಿ. ನಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಕ್ಯೂರಿಯಾಸಿಟಿ ತುಂಬಾ ಜಾಸ್ತಿ ಆಗ್ತಿದೆ. ಇರುವ ಅಭಿಮಾನ ಅಲ್ಲಿ ಕೇಳಿಸ್ತಾ ಇರುವ ಸದ್ದಲ್ಲೇನೆ, ಅಂದ್ರೆ ಆ ಕೂಗುಗಳಲ್ಲೇನೆ ಗೊತ್ತಾಗ್ತಾ ಇತ್ತು ನನ್ಗೆ. ಅಷ್ಟು ಕಿರ್ಸ್ತಾ ಇದ್ರು, ಸೌಂಡ್ ಮಾಡ್ತಾ ಇದ್ರು, ಜೋಶಲ್ಲಿ ಅಷ್ಟು ಹಾರಾಡ್ತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು. ನಮ್ ಜೊತೆ ಬೇರೆ ವಲಯದಿಂದ ಬಂದಿರುವ ದಿಬ್ಬಣ್ಣನು ಕೂಡ ಫಸ್ಟಿಗೆನೆ ಒಳಗಡೆ ಎಂಟ್ರಿ ಆಗ್ಬಿಡ್ತು. ಹಾಗೆ ಎಲ್ಲಾ ಕ್ಯಾಮ್ರಾಮನ್ಗಳು ತುಂಬಾ ಫೋಟೋಸ್ ತೆಗಿತಾ ಇದ್ರು, ವಿಡಿಯೋ ಮಾಡ್ತಾ ಇದ್ರು. ಮಾಧ್ಯಮ ವರ್ಗದವರು ಕೂಡ ಬಂದು ವಿಡಿಯೋ ತಕೊಂತಾ ಇದ್ರು. ಟ್ಯಾಬ್ಲೋ ವಿಡಿಯೋ ಇರ್ಲಿ ಅಥವಾ ನಾವು ಕಳಸ ಹಿಡ್ಕೊಂಡಿರೋದಿರ್ಲಿ. ಯಾಕಂದ್ರೆ ಯಾವ ಟೀಮ್ ಚೆನ್ನಾಗಿದೆ, ಯಾವ ವಲಯದಿಂದ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಅಂತ.
ಜೊತೆ ಇಷ್ಟೊತ್ತು ಇದ್ದವ್ರೆಲ್ರು ಕೂಡ ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ನಮ್ಮೂರಿಂದ ಬಂದವರು ಎಲ್ರು ಡ್ಯಾನ್ಸ್ ಮಾಡ್ತಾನೆ ಇದ್ರು. ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ನಾವು ಮೇನ್ ಎಂಟ್ರೆನ್ಸ್ ನ ದಾಟ್ಬಿಡ್ತೀವಿ. ಅಲ್ಲಿ ಗ್ರ್ಯಾಂಡ್ ವೆಲ್ಕಮ್ ಮಾಡ್ತಾರೆ. ಎಲ್ರು ನೋಡ್ತಾನೆ ಇದ್ರು ನಮ್ ಟೀಮ್ ಹೇಗ್ ಬಂದಿದೆ, ಯಾವ ತರ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ, ಹೇಗಿದೆ ಈ ದಿಬ್ಬಣ ನೋಡೋಣ ಅಂದ್ಬಿಟ್ಟು ಎಲ್ಲ ನೋಡ್ತಾನೆ ಇದ್ರು. ನೀವೇ ನೋಡ್ತಾ ಇದ್ದೀರಿ ನೋಡಿ, ಎಲ್ರು ಖುಷಿಯಾಗ್ಬಿಟ್ಟು ಕುಣಿತಾ ಇದಾರಲ್ಲಿ ಆಕ್ಚುಲಿ. ರೀಚ್ ಆದ ತಕ್ಷಣ ಮದ್ವೆ ಕಾರ್ಯಕ್ರಮದಲ್ಲೂ ಕೂಡ ಹಾಗೇನೆ ವೆಲ್ಕಮ್ ಮಾಡ್ತಾರಲ್ವಾ, ಯಾವ ತರ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ನಮ್ಗೆ ಒಂದು ಬ್ಲೆಸ್ ಮಾಡ್ಬಿಡ್ತಾರೆ. ಆ ತರ ಅವರು ಕೂಡ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ನೋಡಿ ಅಲ್ಲಿ ಎಲ್ರು ನಮ್ಮ ದೀಪಕ್ ಅಣ್ಣ ಕೂಡ ಇದಾರೆ, ಅಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಪ್ರತಿಯೊಬ್ರು ಬಂದು ವಾವ್ ಚೆನ್ನಾಗಿದೆ, ಖುಷಿ ಆಯ್ತು ಅಂದ್ಬಿಟ್ಟು ಎಲ್ರು ನಮ್ಮನ್ನ ಪ್ರಶಂಸೆ ಮಾಡ್ತಾನೆ ಇದ್ರು. ನಮ್ಮನ್ನೆಲ್ಲ ಕ್ಲೀನ್ ಆಗಿ ವೆಲ್ಕಮ್ ಮಾಡ್ಕೊಂಡು ಒಳಗಡೆಗೆ ಕರ್ಕೊಂಡ್ರು. ಖುಷಿ ಅಂದ್ರೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಅಷ್ಟು ದೂರದಿಂದ ಬಂದಿರೋದು ನಾವು. ಆಕ್ಚುಲಿ ಚೆನ್ನಾಗಿನೇ ಇತ್ತು, ಜರ್ನಿನೂ ಚೆನ್ನಾಗಿತ್ತು, ಪ್ರಿಪರೇಷನ್ ಚೆನ್ನಾಗಿತ್ತು. ಫೈನಲ್ ಆಗಿ ಎಲ್ರು ಒಳಗಡೆಗೆ ಹೋದ್ವಿ. ಎಲ್ಲರಿಗೂ ತುಂಬಾನೇ ಸುಸ್ತಾಗಿರೋದ್ರಿಂದ ಊಟದ ವ್ಯವಸ್ಥೆ ಕೂಡ ಇತ್ತು. ಊರ್ ಕಡೆ ಸ್ಟೈಲ್ ಅಲ್ಲಿ ಇರುವಂತಹ ಊಟನೇ ಇತ್ತು. ಚೆನ್ನಾಗಿ ಎಲ್ರು ಊಟ ಮಾಡಿಬಿಟ್ಟು ಮತ್ತೆ ಅಲ್ಲಿ ನೆರವೇರ್ತಿರುವಂತಹ ಸಭಾ ಕಾರ್ಯಕ್ರಮಗಳನ್ನ ನೋಡೋಣ ಅಂದ್ಬಿಟ್ಟು ನಾವೆಲ್ಲರೂ ಮಾತಾಡ್ಕೊಂತ ಇದ್ವಿ. ನೋಡಿ ನಮ್ಮನ್ನ ವೆಲ್ಕಮ್ ಮಾಡಿರೋದು ಕೂಡ ತೋರಿಸ್ತಾ ಇದಾರೆ ವಿಡಿಯೋದಲ್ಲಿ ನೋಡಿ. ನಾವು ಲೇಡೀಸ್ನೆಲ್ಲ ಮುಂದ್ಗಡೆ ನಿಲ್ಸ್ಬಿಟ್ಟು ಚೆನ್ನಾಗಿ ಒಂದ್ ರೀತಿ ನಮ್ಮ ಮನೆಗೆ ಕರ್ದ್ರು ಅನ್ನೋ ರೀತಿ ನಮ್ಮೆಲ್ಲ ಎಲ್ರದ್ದು ಊಟ ಮುಗೀತು. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಳೋಣ ಅಂತ ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ. ಯಾಕಂದ್ರೆ ಇವತ್ತು ರಾತ್ರಿ ಆಕ್ಚುಲಿ ಇಲ್ಲಿ ಜೋಡಾಟ ಕೂಡ ಇದೆ. ತುಂಬಾ ಚೆನ್ನಾಗಿರುವಂತಹ ಒಂದು ಸ್ಟೋರಿ ಜೊತೆ ತುಂಬಾ ಜನರಿಗೆ ಸಿಟ್ಟಿಂಗ್ ವ್ಯವಸ್ಥೆನೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನೀವೇ ನೋಡ್ತಾ ಇದ್ದೀರಾ. ಮಳೆ ಬಂದ್ರು ಕೂಡ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಇಷ್ಟು ಜನ ಸೇರ್ತಾರೆ. ಆಕ್ಚುಲಿ ಅದನ್ನೆಲ್ಲ ತೋರಿಸ್ತಾ ಇದ್ದೆ. ನನ್ನ ಮಗಳಿಗೆ ಯಕ್ಷಗಾನ ಅಂದ್ರೆ ಇಷ್ಟ ಅಂದ್ಬಿಟ್ಟು ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗೇ ಬಿಡ್ತು. ನೋಡಿ ಅಲ್ಲಿ ನಾನು ಆಕ್ಚುಲಿ ಆ ಟಿವಿಲಿ ಅಬ್ಸರ್ವ್ ಮಾಡ್ತಾ ಇದ್ದೆ. ನಮ್ಮೂರ ಶಾಸಕರಾದಂತಹ ಗುರುರಾಜ್ ಗಂಟಿಹೊಳೆ ಅವರು ಕೂಡ ಒಂದು ದಿಬ್ಬಣದ ಜೊತೆಗೇನೆ ಎಂಟ್ರಿ ಆದ್ರು. ತುಂಬಾ ಖುಷಿ ಆಯ್ತು. ಆಮೇಲೆ ನಮ್ಮ ಯಲಹಂಕದಿಂದ ಬಂದಿರುವ ಟೀಮ್ಗೆ ಆಕ್ಚುಲಿ ಯಲಹಂಕ ಭಾಗದ ನಮ್ಮೆಲ್ಲ ಕುಂದಗಣ್ಣರನ್ನ ಒಟ್ಟು ಮಾಡ್ಕೊಂಡ ದಿಬ್ಬಣದ ರೂಪದಲ್ಲಿ ನಮ್ಮನ್ನ ಕರ್ಕ ಬಂದಂತದ್ದು ನಾಗರಾಜಾಚಾರ್ಯ, ರಾಘವೇಂದ್ರ ಶೆಟ್ಟಿ ಮತ್ತು ಸಬನ್ ಶೆಟ್ಟಿ. ಯಲಹಂಕದ ಕುಂದಾಪುರ ಕನ್ನಡಿಗರನ್ನ ಕರ್ಕೊಂಡ್ಬಂದ ದಿಬ್ಬಣ ಮುಖೇನವಾಗಿ ಈಗ ನಮ್ಮನ್ನು ಎದುರುಗಾಗ್ತಾ ಇದ್ರು. ನಾಗರಾಜಾಚಾರ್ಯ, ರಾಘವೇಂದ್ರ ಶೆಟ್ಟರ್, ಸಬನ್ ಶೆಟ್ಟರ್ ದಯವಿಟ್ಟು ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಪರವಾಗಿ ಬರಮಾಡ್ಕೊಂತ ಇದೆ. ಗಂಜಿ ತಿಳಿಯ ಘಮವೇ ಕುಂದಾಪುರ ಕನ್ನಡ, ಅಬ್ಬಿಸೀರಿ ಸೆರ್ಗಿನ ತುದಿಯೇ ಕುಂದಾಪುರ ಕನ್ನಡ. ಟಾಟ 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 ಟಾಟ. ಶೆಟ್ಟಿ ಅವರು ಆಗಮಿಸಿದ್ದಾರೆ. ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನನ್ ಮಗಳಂತೂ ಯಾವಾಗ್ಲೂ ಕೇಳ್ತಾ ಇರ್ತಾಳೆ, ಕಾಂತಾರ ಮೂವಿ ನೋಡಿದಾಗಿಂದ ಮಮ್ಮಿ ನಾನು ರಿಷಬ್ ಅವ್ರನ್ನ ನೋಡ್ಬೇಕು ಅಂತ. ಸೊ ಅದೊಂದು ಸುಮಧುರವಾದ ಗಳಿಗೆಯನ್ನ ಹಾಗೆ ನನ್ನ ಮಗಳಿಗೆ ಇವತ್ತಂತೂ ನಾನು ರಿಷಬ್ ಶೆಟ್ಟಿ ಅವ್ರನ್ನ ತೋರ್ಸೇ ಬಿಟ್ಟೆ. ನಮ್ಮೂರಿನ ಇನ್ನೊಂದು ಪ್ರತಿಭೆ ಆಕ್ಚುಲಿ ಇವರು ಮೇಘನ ಕುಂದಾಪುರ. ಅವರು ಸಿಂಗಿಂಗ್ ಅಲ್ಲಂತೂ ತುಂಬಾನೇ ಹೆಸರು ಮಾಡಿದ್ದಾರೆ, ನೀವು ನೋಡಿರ್ತೀರಾ. ಅವ್ರದ್ದು ಆಕ್ಚುಲಿ ಒಂದು ಟೀಮೇ ಇದೆ. ಸೊ ನಮ್ಮ ರಿಷಬ್ ಶೆಟ್ಟಿ ಹಾಗೆ ಅವರ ಧರ್ಮಪತ್ನಿ ಆಗಮಿಸಿದಾಗ ಅವರು ನಮ್ಮೂರಿನ ಒಂದು ಕುಂದಾಪುರ ಕನ್ನಡ ಸಾಂಗ್ ನ ಹಾಡ್ತಾ ಇರೋದು ನಿಮ್ಗೆ ತೋರಿಸ್ತಾ ಇರೋದು. ಇಷ್ಟು ದೊಡ್ಡ ವೇದಿಕೆ ಮೇಲೆ ಗಣ್ಯಾತಿ ಗಣ್ಯರುಗಳು ತುಂಬಾ ಜನನೇ ಕೂತಿದ್ದಾರೆ. ಅವರೆಲ್ರು ಆಕ್ಚುಲಿ ತುಂಬಾ ದೊಡ್ಡ ಸಾಧನೆನೆ ಮಾಡಿರುವವರು, ನಮ್ಮೂರಿನವರೇ ಆದ ಅವರೆಲ್ರು ಇಲ್ಲಿ ತನಕ ಬಂದು ಈ ಪ್ರೋಗ್ರಾಮ್ ನ ತುಂಬಾ ಸಕ್ಸಸ್ ಮಾಡೋದಕ್ಕೂ ಕೂಡ ಕೈ ಜೋಡಿಸಿದ್ದಾರೆ. ಅವರೆಲ್ಲ ಸೇರ್ಕೊಂಡು ನಮ್ಮೂರಿನ ಖ್ಯಾತ ಚಿತ್ರನಟ ರಿಷಬ್ ಶೆಟ್ಟಿ ಹಾಗೂ ಅವರ ಧರ್ಮಪತ್ನಿ ಪ್ರಗತಿ ರಿಷಬ್ ಶೆಟ್ಟಿ ಅವರಿಗೆ ಹುಟ್ಟೂರ ಸನ್ಮಾನನೂ ಕೂಡ ಮಾಡಲಾಯಿತು.
ಹಾಗೆ ಅಲ್ಲಿಂದ ಎಲ್ರು ನೋಡಿ ಹೊರಗಡೆ ಬಂದು ಯಕ್ಷಗಾನ ನೋಡೋದಕ್ಕೆ ಇನ್ನೇನು ಜನ ಸೇರ್ತಾ ಇದ್ದಾರೆ. ಇಲ್ಲಿ ಬಂದಾಗ ನನ್ಗೆ ಅನ್ಸಿದ್ದಷ್ಟೇನೆ ಎಷ್ಟೊಂದು ಜನ ಸೇರ್ಬಿಟ್ಟಿದ್ದಾರೆ. ನಾನಂತೂ ಇವತ್ತು ಇಡೀ ದಿನ ಹೇಗಿತ್ತು ಅಂದ್ರೆ ನಾನು ನಮ್ಮೂರಲ್ಲೇ ಇದ್ದೀನಿ ಅಂತ ಅಷ್ಟೊಂದು ಫೀಲ್ ಆಗ್ತಾ ಇತ್ತು. ಯಾಕಂದ್ರೆ ಪ್ರತಿಯೊಬ್ರು ಮಾತಾಡ್ತಾ ಇರೋದು ಕೂಡ ನಮ್ಮ ಕುಂದಗನ್ನಡ. ಹೊಯ್ಕು, ಬರ್ಕು, ಹೋತೆ, ಬತ್ತೆ, ಬತ್ತಿಲ್ಯ, ತಿಂತಿಲ್ಯ, ಕುತ್ಕಂತಿಲ್ಯ. ಎಷ್ಟು ಖುಷಿ ಆಯ್ತು ಗೊತ್ತಾ. ನಿಜವಾಗ್ಲೂ ಹುಟ್ಟೂರಿನ ಕನ್ನಡ ಭಾಷೆ, ಹುಟ್ಟೂರು ಅನ್ನೋದು ಪ್ರತಿಯೊಬ್ಬರಿಗೂ ತುಂಬಾನೇ ಇಷ್ಟ ಅಲ್ವಾ. ಅದನ್ನ ಹೇಳೋದಕ್ಕೆ ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್.